ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಟ್ಟಿಮೇಳ ಭಾಗ 6. ಶಾರದಾ ಅವರು ನಿಮಗೆ ಗೊತ್ತೇ, ನಾನು ಅವರ ಮೊಮ್ಮಗ ಅಂದ ಚಿರು. ಶಾರದಾ ಅಜ್ಜಿ ನನಗೆ ಚೆನ್ನಾಗಿ ಗೊತ್ತು ಅಂದ ಅವರಲ್ಲಿ ಒಬ್ಬ ಎಕ್ಸೈಟ್ ಆಗಿ. ನನಗೂ ಗೊತ್ತು ಅಂದ ಇನ್ನೊಬ್ಬ. ಹೀಗೆ ಅವರಿಬ್ಬರನ್ನು ಮಾತಿನಲ್ಲಿ ನಿರತರನ್ನಾಗಿಸಿ ಅವರು ಮಾತನಾಡುತ್ತಿರುವಾಗಲೇ ಪರೀಕ್ಷಾ ಕೇಂದ್ರ ತಲುಪಿತು. ಕಾರನ್ನು ನಿಲ್ಲಿಸಿ ಹಿಂದಕ್ಕೆ ಬಂದು ಬಾಗಿಲು ತೆರೆದು ಅವರಿಬ್ಬರನ್ನು ನೋಡಿ, ಇದೇ ನಿಮ್ಮ ಸೆಂಟರ್, ಹಾಲ್ ಟಿಕೆಟ್ಗಳನ್ನು ಕೊಡಿ ಅಂದ. ಅದಕ್ಕೆ ಅವರಲ್ಲಿ ಒಬ್ಬ, ಬೇಡ ಅಣ್ಣ, ಇಲ್ಲಿಯವರೆಗೆ ಬಂದಿದ್ದೀರಿ, ಬಹಳ ಸಹಾಯ ಮಾಡಿದಿರಿ, ನೀವು ಇಲ್ಲದಿದ್ದರೆ ನಮ್ಮ ಪರೀಕ್ಷೆ ಏನಾಗುತ್ತಿತ್ತೋ, ಅದರಲ್ಲೂ ನಮ್ಮ ಮನೆಯವರು ನಮ್ಮ ಮೇಲೆ ಇಟ್ಟಿರುವ ನಂಬಿಕೆ ಏನಾಗುತ್ತಿತ್ತೋ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದ. ಪಕ್ಕದಲ್ಲಿದ್ದವನು, ಹೌದು ಸರ್, ಬಹಳ ಸಹಾಯ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್, ಇನ್ನು ಸಾಕು ಎಂದರು ಇಬ್ಬರು ಮನಸ್ಫೂರ್ತಿಯಾಗಿ. ಚಿರು ನಗುತ್ತಾ, ನೀನು ನನ್ನನ್ನು ಅಣ್ಣ ಅಂತ ಕರೆದೆ, ಅದರಲ್ಲೂ ನಮ್ಮೂರಿನವನು, ನಮ್ಮ ಅಜ್ಜಿಗೆ ಪರಿಚಯ ಇರುವವರನ್ನು ನಾನು ಹಾಗೆ ಹೇಗೆ ಬಿಡಲಿ, ಮತ್ತೆ ಥ್ಯಾಂಕ್ಸ್ ಯಾಕೆ, ಅದರಲ್ಲೂ ಇವತ್ತು ನನಗೆ ಮಾಡಲು ದೊಡ್ಡ ಕೆಲಸಗಳು ಏನೂ ಇಲ್ಲ, ಇತ್ತ ಕೊಡಿ ಎಂದು ತಾನೇ ಹಾಲ್ ಟಿಕೆಟ್ಗಳನ್ನು ತೆಗೆದುಕೊಂಡು ಮುಂದೆ ನಡೆದ. ನೋಟಿಸ್ ಬೋರ್ಡ್ ಹತ್ತಿರ ಹೋಗಿ ಅವರ ರೂಮ್ ನಂಬರ್ ಯಾವ ಮಹಡಿ ಎಂದು ಚೆಕ್ ಮಾಡಿಕೊಂಡು ಬಂದ. ಅವರು ಅಂದುಕೊಂಡ ಸಮಯಕ್ಕಿಂತ ಅರ್ಧ ಗಂಟೆ ಮುಂಚೆಯೇ ಇದ್ದರು. ಏನಾದರೂ ತಿಂದಿದ್ದೀರಾ ಅಂದ ಅವರಿಬ್ಬರ ಕಡೆ ನೋಡುತ್ತಾ. ಆಗ ಮಧ್ಯಾಹ್ನವಾಗುತ್ತಿತ್ತು. ಹಾಂ, ತಿಂದಿದ್ದೇವೆ, ಬೆಳಿಗ್ಗೆ ಟಿಫನ್ ಮಾಡಿ ಹೊರಟೆವು ಅಂದ ಒಬ್ಬ. ತಿಂದಿದ್ದೇವೆ, ಅಕ್ಕ ಬಾಕ್ಸ್ ಇಟ್ಟು ಕೊಟ್ಟಿದ್ದಾಳೆ ಎಂದು ಬಾಕ್ಸ್ ತೋರಿಸಿದ ಇನ್ನೊಬ್ಬ. ಬಾಕ್ಸ್ ನೋಡಿ ಚಿರು ತುಟಿಯ ಮೇಲೆ ನಗು ಬಂತು. ಈಗಲೂ ಬಾಕ್ಸ್ ಇಟ್ಟು ಕೊಡುವವರು ಇದ್ದಾರೆಯೇ ಎಂದು. ಈಗ ಅದು ಬೇಡ, ತಣ್ಣಗಾಗಿರುತ್ತದೆ ಎಂದು. ಬನ್ನಿ ಅಂದು ಕ್ಯಾಂಟೀನ್ ಕಡೆಗೆ ನಡೆದ. ಬೇಡ ಎಂದರು ಇಬ್ಬರು ಒಂದೇ ಸಲ. ಮಾತಾಡದೆ ಅವರಿಬ್ಬರ ಕಡೆ ನೋಡಿದ. ಆ ಬಾಕ್ಸ್ ಅಲ್ಲಿಯೇ ಇಟ್ಟು ಬಿಟ್ಟು ಬನ್ನಿ ಅಂದ. ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಬೇರೆ ದಾರಿ ಇಲ್ಲದೆ ಬಾಕ್ಸನ್ನು ಚಿರು ಸೀಟಿನಲ್ಲಿ ಇಟ್ಟು ಅವನನ್ನು ಹಿಂಬಾಲಿಸಿದರು. ಕ್ಯಾಂಟೀನ್ಗೆ ಕರೆದುಕೊಂಡು ಹೋಗಿ ಅವರಿಗೆ ಬೇಕಾದ ಹೆಲ್ತ್ ಫುಡ್ ಆರ್ಡರ್ ಮಾಡಿದ. ಮಾತಾಡದೆ ತಿನ್ನಿ, ಇನ್ನೂ ಏನಾದರೂ ಬೇಕಾದರೆ ಹಿಂಜರಿಯದೆ ಕೇಳಿ ಅಂದ. ಇಬ್ಬರು ಚಿರುನನ್ನು ನೋಡುತ್ತಾ, ಅಣ್ಣ ಮತ್ತೆ ನೀವು ಅಂದ ಒಬ್ಬ. ಸರ್ ಮತ್ತೆ ನೀವು ಅಂದ ಇನ್ನೊಬ್ಬ. ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿ ನಕ್ಕರು. ಚಿರು ನಗುತ್ತಾ, ನೀವಿಬ್ಬರು ಒಂದೇ ಸಲ ಮಾತಾಡ್ತೀರಾ, ಏನೇ ಮಾತಾಡಿದ್ರು ಇಬ್ಬರು ಒಟ್ಟಿಗೆ ಒಂದೇ ಮಾತು ಮಾತಾಡ್ತೀರಾ ಅಂದ. ಅದೇನಿಲ್ಲ ಅಣ್ಣ, ಇಬ್ಬರು ಸಣ್ಣದಿಂದಲೂ ಫ್ರೆಂಡ್ಸ್ ಅಂದರು ಒಂದೇ ಸಲ. ಮತ್ತೆ ಒಬ್ಬರನ್ನೊಬ್ಬರು ನೋಡಿಕೊಂಡು ನಕ್ಕರು. ಚೆನ್ನಾಗಿದ್ದೀರಾ ಇಬ್ಬರು, ಒಳ್ಳೆಯ ಫ್ರೆಂಡ್ಶಿಪ್ ಇದೆ ಇಬ್ಬರ ಮಧ್ಯೆ. ನನಗೆ ಈಗ ಹಸಿವು ಇಲ್ಲ ಎಂದು ಒಂದು ಕಾಫಿ ಕುಡಿದು ಅವರು ತಿಂದ ನಂತರ ಬಿಲ್ ಕಟ್ಟಿ ಅವರ ರೂಮ್ ನಂಬರ್, ಫ್ಲೋರ್ ಹೇಳಿದ. ಇಬ್ಬರು ಬೇಕಾದ ಎಲ್ಲವನ್ನು ಚೆಕ್ ಮಾಡಿಕೊಂಡ ನಂತರ ಆನ್ಲೈನ್ ಎಕ್ಸಾಮ್ ಬಗ್ಗೆ ಅವರಿಗೆ ಎಚ್ಚರಿಕೆಗಳನ್ನು ಹೇಳಿ ಅವರ ಜೊತೆ ಬಾಗಿಲಿನವರೆಗೆ ಹೋಗಿ ನಂಬರ್ ತೋರಿಸಿ, ನಿಮಗೋಸ್ಕರ ಹೊರಗೆ ಕಾಯುತ್ತಿರುತ್ತೇನೆ, ಜಾಗ್ರತೆಯಿಂದ ಬರೆದು ಬನ್ನಿ, ಯಾವುದೇ ತಪ್ಪು ಮಾಡಬೇಡಿ, ಒಂದಕ್ಕೆ 2 ಬಾರಿ ಚೆಕ್ ಮಾಡಿಕೊಳ್ಳಿ, ಆಲ್ ದಿ ಬೆಸ್ಟ್ ಎಂದು ಹೊರಗೆ ಬಂದ. ಇಬ್ಬರಿಗೂ ತುಂಬ ಆನಂದವಾಯಿತು. ಏನೂ ತಿಳಿಯದ ಮಹಾಸಾಗರದಂಥ ನಗರದಲ್ಲಿ ತಾವು ಸುರಕ್ಷಿತವಾಗಿ ಹೋಗಿ ಬರಲು ಆಗುತ್ತದೆಯೇ ಎಂದುಕೊಂಡಿದ್ದರು. ಆದರೆ ಇಷ್ಟೊಂದು ಸಹಾಯ ಮಾಡುವವರು ಸಿಗುತ್ತಾರೆ ಎಂದುಕೊಂಡಿರಲಿಲ್ಲ. ಸಂತೋಷದಿಂದ ಒಳಗೆ ಹೋದರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಎಕ್ಸಾಮ್ ಹಾಲ್ಗೆ ಬರುತ್ತಿದ್ದಾರೆ. ಬಹಳ ಕಟ್ಟುನಿಟ್ಟಾಗಿ ಪರೀಕ್ಷೆ ನಡೆಯುತ್ತಿದೆ. ಚಿರು ಕಾರಿನಲ್ಲಿ ಕುಳಿತು ಕಾಯುತ್ತಿದ್ದ. ಈಗ ಅವನಿಗೆ ಬೆಳಿಗ್ಗೆ ಇದ್ದಂಥ ಕಿರಿಕಿರಿ ಇರಲಿಲ್ಲ. ಒಂದೇ ಬಾರಿ ಮನಸ್ಸು ಶಾಂತವಾದಂತೆ ಅನ್ನಿಸಿತು. ಕೋಪ, ಅಸಹನೆ, ಬೇಸರ ಯಾವುದೂ ಕಾಣಿಸುತ್ತಿಲ್ಲ. ಅವನಿಗೆ ಆಶ್ಚರ್ಯವಾಯಿತು. ಬೆಳಿಗ್ಗೆ ಇದ್ದ ಅಷ್ಟೊಂದು ಕಿರಿಕಿರಿ ಏನಾಯಿತು ಎಂದುಕೊಳ್ಳುತ್ತಾ ಸುತ್ತಲೂ ನೋಡುತ್ತಿದ್ದ. ತನ್ನ ಕೈಗೆ ಏನೋ ತಗುಲಿ ಕೆಳಗೆ ಬಿತ್ತು. ಅದನ್ನು ನೋಡಿದ ಚಿರುಗೆ ಕೆಳಗೆ ಬಾಕ್ಸ್ ಬಿದ್ದಿತ್ತು. ಅದರಲ್ಲಿ ಒಬ್ಬ ಹುಡುಗ ಅಕ್ಕ ಬಾಕ್ಸ್ ಕಟ್ಟಿಕೊಟ್ಟಿದ್ದಾಳೆ ಎಂದು ಹೇಳಿದ್ದು ನೆನಪಿಗೆ ಬಂತು. ಬಾಕ್ಸ್ ತೆಗೆದು ಮೇಲೆ ಇಡಲು ಹೋದ. ಭಾರವಾಗಿದೆ ಅನ್ನಿಸಿತು. ಅಬ್ಬೋ ಎಂದುಕೊಂಡು ಇಟ್ಟುಬಿಟ್ಟ. ಆದರೆ ಅದನ್ನು ನೋಡಿದಾಗಿನಿಂದ ಮನಸ್ಸು ಏಕೋ ನಿಲ್ಲುತ್ತಿಲ್ಲ. ಅದನ್ನು ನೋಡಲು ಅವಸರ ಪಡುತ್ತಿದೆ. ಕೆಲವು ಕ್ಷಣಗಳು ವಿಂಡೋದಿಂದ ನೋಡುತ್ತಾ
ಮತ್ತೆ ದೃಷ್ಟಿ ಬಾಕ್ಸ್ ಕಡೆ ಬಿದ್ದಿತು. ಬೆಳಿಗ್ಗೆ ಮಂಜು ಮುಸುಕಿದ ಆಕಾಶ ಇದ್ದಕ್ಕಿದ್ದಂತೆ ಪ್ರಕಾಶಮಾನವಾಯಿತು. ಅಬ್ಬಾ, ನೀನು ಕೂಡನಾ ಅಂದ. ಸೂರ್ಯನ ಕಿರಣಗಳು ನೇರವಾಗಿ ಬಾಕ್ಸ್ ಮೇಲೆ ಬೀಳುತ್ತಿವೆ. ರಸ್ತೆಯ ಕಡೆ ನೋಡುತ್ತಿದ್ದ ಚಿರು ಅತ್ತಿತ್ತ ನೋಡುತ್ತಾ ಮತ್ತೆ ದೃಷ್ಟಿ ಬಾಕ್ಸ್ ಮೇಲೆ ಬಿದ್ದಿತು. ಕಿರಣಗಳ ಸ್ಪರ್ಶದಿಂದ ಮಿನುಗುತ್ತಿರುವಂತೆ ಅನ್ನಿಸಿತು. ಚಿರು ಆ ಬಾಕ್ಸನ್ನು ಕೈಯಲ್ಲಿ ಹಿಡಿದುಕೊಂಡು ಕಿಟಕಿಯ ಹತ್ತಿರ ಬಂದು ತಲೆ ಮೇಲೆತ್ತಿ ನೋಡಿದ. ಏನು ಬಹಳ ತೊಂದರೆ ಕೊಡುತ್ತಿದ್ದೀಯಾ? ಪ್ರೇಯಸಿಯನ್ನು ಸ್ಪರ್ಶಿಸಿದ ಪ್ರಿಯಕರನಂತೆ. ಏನಿದೆ ಸಂಗತಿ ಅಂದುಕೊಂಡ. ಬೆಳಿಗ್ಗೆ ಮೋಡಗಳ ಹಿಂದೆ ಇದ್ದೆ ಅಲ್ವಾ, ಈಗ ಏನು ಬಹಳ ಸ್ಮೈಲ್ ಕೊಟ್ಟು ಹೊರಗೆ ಬಂದು ಎಲ್ಲರಿಗೂ ಬೆವರು ಹರಿಸುತ್ತಿದ್ದೀಯಾ? ಏನಿದು ನಮ್ಮ ಸಂಗತಿ? ಏನಿದೆ ಇದರಲ್ಲಿ? ಓಪನ್ ಮಾಡಿ ನೋಡೋಣವಾ ಅಂದ. ರಸ್ತೆಯಲ್ಲಿ ಹೋಗುವವರು ಚಿರುನನ್ನು ವಿಚಿತ್ರವಾಗಿ ನೋಡುತ್ತಿದ್ದರು. ಹೋಗುತ್ತಿರುವವರನ್ನು ನೋಡಿ ಮತ್ತೆ ಕಾರಿನ ಒಳಗೆ ಬಂದ. ಮನಸ್ಸು ನಿಲ್ಲುತ್ತಿಲ್ಲ. ಪದೇ ಪದೇ ಓಪನ್ ಮಾಡು ಎಂದಂತೆ ಇದೆ. ಇನ್ನೇನು ತನ್ನ ಎಕ್ಸೈಟ್ಮೆಂಟನ್ನು ನಿಯಂತ್ರಿಸಲು ಆಗದೆ ಅದನ್ನು ಹಿಡಿದು ತೆರೆದು ನೋಡಿದ ತಕ್ಷಣ ಚಿರು ಕಣ್ಣುಗಳು ಮಿಲಮಿಲ ಅಂತ ಮಿಂಚಿದವು. ಒಳಗೆ 2 ಚಿಕ್ಕ ಚಿಕ್ಕ ಬಾಕ್ಸ್ಗಳು ಇವೆ. ಅವುಗಳನ್ನು ತೆರೆದು ನೋಡಿದ. ಒಂದರಲ್ಲಿ ಕೇಸರಿ ಬಾತ್, ಇನ್ನೊಂದರಲ್ಲಿ ಮಾವಿನಕಾಯಿ ಪುಳಿಯೋಗರೆ ಇತ್ತು. ಸುಗಂಧ ಅದ್ಭುತವಾಗಿತ್ತು. ತುಪ್ಪದಿಂದ ಮಾಡಿದಂತೆ ಇತ್ತು. ಪಕ್ಕದಲ್ಲಿ ಚಿಕ್ಕ ಸ್ಪೂನ್ ಕೂಡ ಇತ್ತು. ಅವುಗಳನ್ನು ನೋಡಿದ ತಕ್ಷಣ ಚಿರುಗೆ ಬಾಯಲ್ಲಿ ನೀರೂರಿತು. ಅಷ್ಟೇ ಅಲ್ಲದೆ ಅಲ್ಲಿಯವರೆಗೆ ಇಲ್ಲದ ಹಸಿವು ಇದ್ದಕ್ಕಿದ್ದಂತೆ ಹುಟ್ಟಿದಂತೆ ಅನಿಸಿತು. ತಕ್ಷಣ ಸ್ಪೂನ್ ತೆಗೆದುಕೊಂಡು ಒಂದು ತುತ್ತು ಬಾಯಲ್ಲಿ ಇಟ್ಟುಕೊಂಡ. ಆ ಪ್ರಯತ್ನದಿಂದ ಚಿರು ಕಣ್ಣಿನಿಂದ ಕಣ್ಣೀರು ಹೊರಗೆ ಬಂದವು. ಬಹಳ ರುಚಿಯಾಗಿತ್ತು ಅನ್ನಿಸಿತು. ಮತ್ತೆ ತಿಂದು ನೋಡಿದ. ಮನಸ್ಸು ರುಚಿಯನ್ನು ಆಸ್ವಾದಿಸುತ್ತಿತ್ತು. ಮೆದುಳು ಆಲೋಚಿಸುತ್ತಿತ್ತು. ಎಸ್, ಈ ಪರಿಚಿತವಾದ ರುಚಿ ಮಾತ್ರವಲ್ಲ, ತನಗೆ ಇಷ್ಟವಾದ ರುಚಿ ಕೂಡ. ಮೊನ್ನೆ ನಾನು ತಿಂದ ರುಚಿ, ಒಂದು ಕಾಲದ ತನ್ನ ಅಜ್ಜಿ ಕೈ ರುಚಿ ಅನ್ನುತ್ತಾ ಅವನ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡವಾದವು. ಮನಸ್ಸು ಸಂತೋಷದಿಂದ ಜಿಗಿಯುತ್ತಿತ್ತು. ಅದು ತನ್ನ ಹೂವಮ್ಮನ ಅಡುಗೆಯ ರುಚಿ. ತನ್ನ ಪ್ರಾಣ ತನಗೋಸ್ಕರ ಕಳುಹಿಸಿದಂತೆ ಅನಿಸಿತು. ಇದ್ದಕ್ಕಿದ್ದಂತೆ ಸೂರ್ಯ ಮೋಡಗಳ ಮರೆಗೆ ಹೋಗಿಬಿಟ್ಟ. ಚಿರು ನಗುತ್ತಾ ಹೊರಗೆ ಬಂದು, ನೀನು ಕೇವಲ ಮುಟ್ಟಬಹುದು. ನಾನು ನೋಡು, ನನಗೆ ಬೇಕಾಗಿದ್ದು ನನಗೆ ಸಿಕ್ಕಿತು. ನಾನು ತಿಂದೆ. ಅದಕ್ಕೆ ನೀನು ಅಂದಿನಿಂದ ಬಹಳ ಫೋರ್ಸ್ ಕೊಟ್ಟೆ. ನೋಡಿದ್ಯಾ? ನೀನು ಅಲ್ಲಿಯವರೆಗೆ ಮಾತ್ರ. ನಾನು ನೋಡು, ಈಗಲಾದರೂ ಅರ್ಥವಾಯಿತಾ? ಅವಳು ನನ್ನ ಹಣೆಬರಹ. ಈಗಲಾದರೂ ಅರ್ಥವಾಯಿತಾ? ನನ್ನ ಪ್ರಾಣ, ನನ್ನ ಹೂವಮ್ಮ. ಈ ಸ್ಪರ್ಧೆಯೆಲ್ಲ ಬಿಟ್ಟು ಬಿಡು. ಓಕೆ, ಗುಡ್ ಬಾಯ್. ಹಾಗೆಯೇ ಇರು ಅಂದ. ಸೂರ್ಯ ಮುನಿಸಿಕೊಂಡು ಮತ್ತೆ ತಕ್ಷಣ ಮೋಡಗಳ ಮರೆಗೆ ಹೋಗಿಬಿಟ್ಟ. ಚಿರು ಹಾಗೆಯೇ ನೋಡುತ್ತಾ, ಹೋಗಲಿ, ಒಂದು ಡೀಲ್ ಇಟ್ಟುಕೊಳ್ಳೋಣ. ಇನ್ಮುಂದೆ ನಾವು ಫ್ರೆಂಡ್ಸ್. ನಮ್ಮ ಮಧ್ಯೆ ಕಾಂಪಿಟೇಷನ್ ಇರುವುದಿಲ್ಲ. ಓಕೆನಾ? ನಿನಗೆ ಇಷ್ಟ ಆಗಲಿಲ್ಲ ಅಂದ್ಕೋ, ಮೋಡಗಳ ಹಿಂದೆ ಇರು. ಅಥವಾ ಇಷ್ಟ ಆಯಿತು ಅಂದ್ಕೋ, ಫ್ರೆಂಡ್ ಅಂದೆ ಅಂದ್ಕೋ, ತಕ್ಷಣ ಹೊರಗೆ ಬಾ. ಬಂದು ನನ್ನ ಮೇಲೆ ನಿನ್ನ ಕಿರಣಗಳು ಬೀಳುವಂತೆ ಮಾಡು. ಇಂದಿನಿಂದ ನಾನು ಫ್ರೆಂಡ್ ಅಂದ. ಏನಾಯ್ತೋ ಗೊತ್ತಿಲ್ಲ. ಅಲ್ಲಿಯವರೆಗೆ ಸೂರ್ಯ ಅಡಗಿದ್ದವನು ಮೋಡಗಳ ಮರೆಯಿಂದ ಹೊರಗೆ ಮತ್ತೆ ಪ್ರಕಾಶಮಾನವಾದ ಬಿಸಿಲು ಹರಡಿತು. ಚಿರು ನಗುತ್ತಾ ಬಾಕ್ಸ್ನಲ್ಲಿದ್ದ ಕೇಸರಿಯನ್ನು ಸೂರ್ಯನ ಕಡೆ ತೋರಿಸುತ್ತಾ, ನಿನ್ನ ಬದಲು ನಾನು ತಿಂದು ಬಿಡ್ತೀನಿ. ಓಕೆನಾ ಫ್ರೆಂಡ್? ಇಂದಿನಿಂದ ನಮಗೆ ಜಗಳಗಳು ಬೇಡ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ತಿನ್ನುತ್ತಿದ್ದ. ಥ್ಯಾಂಕ್ ಯು ಸೋ ಮಚ್ ಹೂವಮ್ಮ. ಇವತ್ತು ನನ್ನ ಮೂಡನ್ನು ಬದಲಾಯಿಸಿಬಿಟ್ಟೆಯಲ್ಲ ಎಂದು ತಿನ್ನುತ್ತಿದ್ದ ಚಿರುಗೆ ಹೃದಯ ಏಕೋ ನಡುಗಿತು. ಹೌದು, ಇಬ್ಬರಲ್ಲಿ ತಮ್ಮ ಯಾರು? ನನ್ನನ್ನು ಅಣ್ಣ ಎಂದು ಕರೆದವನ ಅಥವಾ ಸರ್ ಎಂದು ಕರೆದವನ ಎಂದು ಆಲೋಚನೆಯಲ್ಲಿ ಮುಳುಗಿ ಹೋದ. ತನಗೆ ಸರ್ ಎಂದು ಕರೆದವನು ಬಾಕ್ಸನ್ನು ಅಕ್ಕ ಇಟ್ಟಿದ್ದಾಳೆ ಅಂದ. ಅಣ್ಣ ಎಂದು ಕರೆದವನು ಅಲ್ಲ. ಮನಸ್ಸಿನೊಳಗೆ ಡ್ಯಾನ್ಸ್ ಶುರುವಾಯಿತು. ಸಂತೋಷವಾಗಿ ಒಂದು ಚೂರನ್ನು ಬಿಡದೆ ಸಂಪೂರ್ಣವಾಗಿ ತಿಂದು ಬಾಕ್ಸನ್ನು ಭದ್ರವಾಗಿ ಇಟ್ಟುಬಿಟ್ಟ. ಇತ್ತ
ಸೆಂಟರ್ನಿಂದ ಮನೆಗೆ ಬಂದ ಮೌಲ್ಯಗೆ ಹೇಗೋ ಆ ದಿನ ಬಹಳ ಆನಂದವಾಗಿತ್ತು. ಹೊಲದ ಕೆಲಸ ಬೇಗ ಮುಗಿದಿತ್ತು ಒಂದು ಕಡೆ, ಆದರೆ ಸೆಂಟರ್ನಲ್ಲಿ ಅಂದುಕೊಂಡ ಕೆಲಸ ಬೇಗ ಮುಗಿಯಿತು. ಅದೂ ಅಲ್ಲದೆ ತಾನು ವೇಗವಾಗಿ ಹೊಲಿದು ಕೊಟ್ಟಿದ್ದಕ್ಕೆ ಆಗಿಂದಾಗೆ ಹಣವನ್ನು ತಕ್ಷಣವೇ ಕೊಟ್ಟ. ಮನೆಯೊಳಗೆ ಕಾಲಿಟ್ಟಾಗ ತಾಯಿಯ ಕಡೆ ನೋಡಿದಳು. ಶಾಂತವಾಗಿ ನಿದ್ದೆ ಮಾಡುತ್ತಿದ್ದಾಳೆ. ಪಕ್ಕದ ತಟ್ಟೆ ಖಾಲಿಯಾಗಿದೆ. ದೊಡ್ಡಮ್ಮ ಬಂದು ಹೋಗಿದ್ದಾಳೆ ಎಂದುಕೊಂಡು ಕೊಟ್ಟ ಹಣವನ್ನು ಲೆಕ್ಕ ಹಾಕಿ ತೃಪ್ತಿಪಟ್ಟಳು. ಅವುಗಳನ್ನು ದೇವರ ಹತ್ತಿರ ಇರುವ ಹುಂಡಿಯಲ್ಲಿ ಹಾಕಲು ಹೋದಳು. ಆದರೆ ಅಲ್ಲಿಗೆ ಹೋದ ಆಕೆಗೆ ಆಶ್ಚರ್ಯ ಅನ್ನಿಸಿತು. ಬೆಳಿಗ್ಗೆ ಕೃಷ್ಣನ ಹತ್ತಿರ ನೈವೇದ್ಯವಾಗಿ ಇಟ್ಟಿದ್ದ ಕೇಸರಿ ಪಾತ್ರೆ ಖಾಲಿಯಾಗಿ ಕಾಣಿಸುತ್ತಿತ್ತು. ಯಾರು ತಿಂದರು? ಗೊಂದಲದಿಂದ ನೋಡಿದಳು. ತನ್ನ ಮನೆಗೆ ಯಾರೂ ಬರುವುದಿಲ್ಲ. ಅಮ್ಮ ಎದ್ದು ತಿನ್ನುವುದಿಲ್ಲ. ದೊಡ್ಡಮ್ಮ ಅವರಿಗೂ ಬೆಳಿಗ್ಗೆ ತಾನೇ ಕಳುಹಿಸಿದ್ದಾಳೆ. ಮತ್ತೆ ಯಾರು? ಏನೂ ಅರ್ಥವಾಗದೆ ಖಾಲಿ ಪಾತ್ರೆಯನ್ನು ತೆಗೆದುಕೊಂಡು ಹಣವನ್ನು ಹುಂಡಿಯಲ್ಲಿ ಹಾಕಿ ಪಕ್ಕಕ್ಕೆ ಹೋದಳು. ಉಳಿದ ಕೆಲಸಗಳನ್ನು ನೋಡಿಕೊಳ್ಳಲು. ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.